ನಮಸ್ಕಾರ ಮಹೇಶಪ್ಪರೇ, ನಿಮ್ಮ ಹೆಸರು ಮತ್ತು ವಿಳಾಸ ಹೇಳ್ತೀರಾ? ಉಡೇವು ಗುರುಮೂರ್ತಿಯಪ್ಪ. ಹಾಂ, ಮಹೇಶ್. ನಿಮಗೆ ಈ ಆಲೂಗೆಡ್ಡೆಗೆ ಬೆಳಗ್ಗೆ ನಮ್ಮ ಜೈವಿಕ್ ಕೇರ್ ಕಂಪ್ನಿಯಿಂದ ಅಕ್ವಾಜನ್ ಹಾಗೂ ಫ್ಲವರ್ ಬೂನ್ ಅಂತ ಬೆಳವಣಿಗೆ ಹಾಗೂ ಹೂವಿನ ಹಂತಕ್ಕೆ ಎಲ್ಲ ಕೊಟ್ಟಿದ್ವಿ ಲಿಕ್ವಿಡ್ಸ್. ಬಳಸಿದ್ರಿ, ಯಾವ ಥರ ಬದಲಾವಣೆ ಆಗಿದೆ, ನಿಮ್ಮ ಅಭಿಪ್ರಾಯ ಏನು? ಚೆನ್ನಾಗಿ ರಿಸಲ್ಟ್ ಬಂದಿದೆ ಅಲ್ಲ ಸರ್? ರಿಸಲ್ಟ್ ಚೆನ್ನಾಗಿದೆ. ಇದು ಅಕ್ವಾಜನ್ ಹೊಡೆದಿದ್ರಿ ಫಸ್ಟ್? ಈಗ ಅಕ್ವಾಜನ್ ಇದು ಹೊಡೆದಿರೋದ್ರಿಂದ ಚೆನ್ನಾಗಿ ಗಿಡ ಡೆವಲಪ್ ಆಗಿದೆ. ಹಾಂ, ಇದು ಈಗ ಹೂ ನಿಲ್ಲಕ್ಕೆ ನೆನ್ನೆ ಹೊಡೆದಿವಿ. ಇದು 10 ದಿವಸದಲ್ಲಿ ಹೊಡೆದಿದ್ದು. ಹಾಂ, ಈಗ ಇದು ಅಕ್ವಾಜನ್ ನೀವು ಬೆಳೆ ಹಾಕಿದ ಎಷ್ಟು ದಿವ್ಸಕ್ಕೆ ಕೊಡ್ದಿದ್ರಿ? ಬೆಳೆ ಹಾಕಿ ಒಂದು ತಿಂಗಳು 25 ದಿವಸ ಕೊಡ್ದಿದ್ದು. ಹಾಂ ಹಾಂ. ಅಲ್ಲಿ ಯಾವ ಥರ ಎಷ್ಟು ಬೆಳೆದಿತ್ತು? ಅಲ್ಲಿಂದ ಈಚೆಗೆ 10 ದಿನದಲ್ಲಿ ಯಾವ ಥರ ಬೆಳವಣಿಗೆ ಬಂದಿದೆ? ನೋಡಿ, 10 ದಿವಸದಲ್ಲಿ ಓಡಾಡಂಗೆ ಇತ್ತು ಸಹ. ಈಗ ಒಳಗೆ ಓಡಾಡೋಕ್ಕೆ ಬರ್ತಾ ಇಲ್ಲ, ಭೂಮಿಯಲ್ಲಿ ಕಾಣುತ್ತಲ್ಲ ವಿಡಿಯೋ ಮಾಡಿ. ಇದು ಅಕ್ವಾಜನ್ ತೋರಿಸಿ. ಇದು ಅಕ್ವಾಜನ್ ಇದರಲ್ಲಿ ನಿಮಗೆ ಒಳ್ಳೆ ಇಳುವರಿ ಬಂದಿದೆ ಅಲ್ಲ? ಒಳ್ಳೆ ಇಳುವರಿ ಬಂದಿದೆ. ಕಿತ್ತಾಗಂತ ಫುಲ್ ರಿಸಲ್ಟ್ ಹೇಳ್ತೀವಿ. ಗಿಡ ಚೆನ್ನಾಗಿದೆ, ಚೆನ್ನಾಗಿರೋದು ತೆಗಿಬೇಕು. ಇನ್ನಂತ 20 ದಿವಸದಲ್ಲಿ ಇದ್ರ ರಿಸಲ್ಟ್ ಫುಲ್ ಪಕ್ಕ ಗೊತ್ತಾಗುತ್ತೆ. ಒಟ್ಟು ಹೂ ಮರುಗಬೇಕು ಗಿಡ, ಎಲ್ಲ ಗೋಲಿ ಆಯ್ತಲ್ಲ. ಓಕೆ. ಇದು ಅಕ್ವಾಜನ್ ಈಗ ನೀವು ಹೊಡೆದ 10 ದಿವಸದಲ್ಲಿ ಬೆಳವಣಿಗೆಯಲ್ಲಂತೂ ಒಳ್ಳೆ ರಿಸಲ್ಟ್ ತೋರಿಸಿತಿ. ಈ ಸರಿ ಬೆಳೆನೂ ಚೆನ್ನಾಗಿದೆ, ಆಡ್ ಮಳೆಗಾಲ, ಒಟ್ಟು ರಿಸಲ್ಟ್ ಚೆನ್ನಾಗಿ ತೋರಿಸಿತಿ. ಮತ್ತು ಇನ್ನೇನು ಬೇರೆ ಬದಲಾವಣೆ ನಿಮಗೆ ಬೆನಿಫಿಟ್ ಆಗಿರೋದು? ಈಗ ಅಂಗಡಿ ಔಷಧಿಕ್ಕಿಂತ ಹಾಂ ಹಾಂ ಅಥವಾ ಇವು ಈಗ ಅಂಗಡಿ ಔಷಧಿಯಲ್ಲಿ ಒಂದು ಸರಿ 2,000 ರೂಪಾಯಿ ಔಷಧಿ ಕೊಡ್ತಾ ಇದ್ದು ರೌಂಡಿಗೆ. ನಿಮ್ಮ ಔಷಧಿಯಿಂದ ನಮಗೆ ಅನುಕೂಲ ಆಗ್ತಾ ಇದೆ. ಹೌದು. ನೆಕ್ಸ್ಟ್ ರಿಸಲ್ಟ್ ಬಂದರೆ ನಮ್ಮ 3 ವರ್ಷ ನಿಮ್ಮದೇ ವರ್ಕ್ ಮಾಡ್ಸೋಣ ಸರ್. ಹೌದಾ. ಇದು ನೀವು ರೋಗ ಕಂಟ್ರೋಲ್ ಬಗ್ಗೆ ಹೇಳಿದ್ರಿ, ಅದು ಹೇಗಾಗಿದೆ? ಕರಕ್ ರೋಗ ನೋಡ್ರಿ, ಅಂಗಡಿದಕ್ಕೆ ತಂದರೆ ಇದು ಕಂಟ್ರೋಲಾಗಿ ಸಿಗುತ್ತಾ ಇದೆ. ಅದೊಂದು ವಿಡಿಯೋ ಮಾಡಿರ್ಬೇಕು. ಹಾಂ ಹಾಂ. ಆ ಕಡೆ ಅಲ್ಲಿ ಅಲ್ಲಿ ಐತಾರೆ. ಇದೊಂದು ಈಗ ಹೊಡೆದಿವಲ್ಲ ನೋಡೋಣ, ಅದು ಅಲ್ಲಿ ಫಸ್ಟ್ ಲಾಟೇ ಹೋಗ್ಬಿಡುತ್ತೆ. ಇದು ನೋಡಿ ಚಿಗುರಿತ್ತು ಮತ್ತೆ. ಹಾಂ ಹಾಂ. ಇದು ನಿಮಗೆ ಕಂಟ್ರೋಲ್ ಆಗಿದೆ ಇದು ಹೊಡೆದಿರೋದ್ರಿಂದ? ಚಿಗುರಿತಲ್ಲ ಸರ್, ಕಂಟ್ರೋಲ್. ಹಾಂ, ನಿಜ ನಿಜ. ಈಗ ಅಂಗಡಿ ಔಷಧಿಯಲ್ಲಿ ಇದು ಹಾಕೊಂಡು ಹೊಡಿತಿದ್ವಾ, ಸ್ಟಾಪ್ ಮಾಡೋದು, ಇದು ಸ್ಟಾಪ್ ಮಾಡಿ ಮತ್ತೆ ಚಿಗುರಿತಲ್ಲ. ಹಾಂ ಹಾಂ. ಅದರಲ್ಲಿ ಇಂಪಾರ್ಟೆಂಟ್. ಹಾಂ, ಬೆಳವಣಿಗೆ ಜೊತೆಗೆ ರೋಗನೂ ಕಂಟ್ರೋಲ್ ಆಗಿದೆ. ಈಗ ಮುಂಚೆ ಕೆಲವು ಈಗ ಅಂಗಡಿ ಹೊಡೆದ್ರೆ ಅಷ್ಟಕ್ಕೆ ಸ್ಟಾಪ್ ಆಗಿ ಗಿಡ ಕರ್ರಗಾಗುತ್ತೆ. ಇದು ಮತ್ತೆ ಡೆವಲಪ್ ಆಗಿದೆ. ಓಕೆ. ಇದು ಮುಂಚೆನೇ ಹೊಡಿಬೇಕಿತ್ತು, ಮಳೆ ಇಲ್ಲ ಅಂತ ಅವು ನಿಲ್ಲಿಸಿದ್ದು. ಹಾಂ ಹಾಂ. ಫಸ್ಟ್ ರೌಂಡೇ ಕರ್ಕ್ ರೋಗ ಕೊಟ್ಬಿಡ್ತೀವಿ ನಾವು. ಹಾಂ, ಹೌದು. ಓಕೆ. ಈಗ ಒಟ್ಟು ಸಾವಯವ ಪ್ರಾಡಕ್ಟ್ಸ್ ರೈತರಿಗೆ ನೀವು ಈ ಬಗ್ಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಿ? ರೈತರಿಗೆ ಎಲ್ಲ ಮಾಡಬೇಕು. ಸುಮ್ಮನೆ ಅಂಗಡಿ ಔಷಧಿಕ್ಕಿಂತ ಇದು ಬೆಸ್ಟ್ ಅನ್ನಂಗೆ ಕಾಣುತ್ತೆ. ಹಣದಲ್ಲಿ ಅಲ್ಲಿ ಎಷ್ಟಾಗ್ಬೋದು, ಇದೆಷ್ಟು ಕಡಿಮೆ ಆಗ್ಬೋದು? ಈಗ ಇದು ನಾವು ಅಂಗಡಿ ಅಂದರೆ ಹೆಚ್ಚು ಕಡಿಮೆ ಈ ಪ್ಲಾಟ್ ಮುಗಿಯೋದ್ರಾಗ ಒಂದು 10ರಿಂದ 12-15 ಸಾವಿರ ಖರ್ಚು ಮಾಡ್ತಿದ್ದು. ಈಗ ನಿಮಗೆ ಗೊತ್ತಲ್ಲ ಸರ್ ಇದ್ರ ಬಗ್ಗೆ? ಇದ್ರದ್ದೇ ನಿಮಗೆ 2,200 ರೂಪಾಯಿ ಆಗಿದೆ ಅಷ್ಟೇ ಬೆಲೆ. 2,200 ಬೇಡ, ಲಾಸ್ಟ್ ಹೊತ್ತಿಗೆ ಒಂದು 3,000-4,000 ಆಗೋಯ್ತು ಸರ್. ಹಾಂ, ಲಾಸ್ಟ್ 3 ಮೇಲೆ ಹೋಗಲ್ಲ. 3 ಮೇಲೆ ಹೋಗಲ್ಲ. ಈಗ 10,000 3,000 ಬೆಳೆ ಒಟ್ಟಿಗೆ ನೆಕ್ಸ್ಟ್ ಇಳುವರಿ ಒಂದು ನೋಡಿಬಿಟ್ರೆ ಇಡೀ ಓಡ್ಯಾವೆ ಫುಲ್ಲು ನಿಮ್ಮ ಔಷಧಿ. ಥ್ಯಾಂಕ್ ಯು ಮಹೇಶಪ್ಪರೇ. ಥ್ಯಾಂಕ್ ಯು.